ಈಗಿನ ಮಕ್ಕಳಲ್ಲಿ ಲಾಡ್ ಆಫ್ ಪಿಯರ್ ಪ್ರೆಷರ್. ಈಗ ಬೇರೆಯವ್ರು ಮಾಡಿದ್ದು ನನ್ಗೂ ಬೇಕು, ಅಥವಾ ಅವ್ರ ಮನೆಯಲ್ಲಿ ತಂದಿದ್ದಾರೆ ನನ್ಗೂ ಕೊಡ್ಸಿ ಅನ್ನೋದು. ಅಂಡ್ ಪ್ರೀ ಟೀನ್ಸ್ ಅಲ್ಲಿ ಎಸ್ಪೆಷಲಿ, ಮೇ ಬಿ ಆಲ್ಸೋ ಬಿಕಾಸ್ ಆಫ್ ಅವರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ವಾಟ್ ಎವರ್. ಸೊ ಅವ್ರನ್ನ ಯಾವ ತರ ಹ್ಯಾಂಡಲ್ ಮಾಡಿದ್ರು ಕಷ್ಟ, ಹ್ಯಾಂಡಲ್ ಮಾಡೋಕ್ಕೂ ಕಷ್ಟ. ಸೊ ಹೇಗೆ ಆ ಏಜ್ ಮಕ್ಕಳನ್ನ ನಾವು ಹೇಗೆ ಈ ಪಿಯರ್ ಪ್ರೆಷರ್ ಇಂದ, ಸ್ಟ್ರೆಸ್ ಇಂದ ಹೇಗೆ ನಾವು ಅವ್ರನ್ನ the best thing is the exercise. Peak performance exercise ಮಾಡಿದರೆ ಅವ್ರಿಗೆ they will have this, because NLP is again a ocean. ಅದು ನೀವು ಕಲಿಬೇಕಂದ್ರೆ ಜಾಸ್ತಿ ಇದೆ. ಇವಾಗ ಜಸ್ಟ್ ಫಾರ್ ಕಾಮನ್ ಪೀಪಲ್ ಬಂದು ಮಾಡಿದ್ರೆ, ಪೀಕ್ ಪರ್ಫಾರ್ಮೆನ್ಸ್ ಎಕ್ಸಸೈಸ್ ಮಾಡಿದ್ರೆ, ಇಲ್ಲಾಂದ್ರೆ ಅವ್ರಿಗೇನು ಇಷ್ಟ, ಸೊ ದೇ ವಾಂಟೆಡ್ ಲೈಕ್ ಅವ್ರ ಇಂಟ್ರೆಸ್ಟ್ ಏನಿದೆ ಅದನ್ನ ಇದನ್ನ ಮಾಡಬೇಕು. ದೆನ್ ಗ್ರಾಟಿಟ್ಯೂಡ್ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಅವ್ರಿಗೆ ಏನಿದೆ ಅದನ್ನ ಫಸ್ಟ್ ನೋಡಕ್ಕೆ ಹೇಳಿ. ಸೊ ವಾಟ್ ಈಸ್ ದಟ್ ದೇ ಆರ್ ಹ್ಯಾವಿಂಗ್, ವ್ಯಾಲ್ಯೂ ಇಟ್ ಅಂಡ್ ಲೆಟ್ ದೆಮ್ ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಏನೇನಿದೆ. ಸೊ ಗ್ರಾಟಿಟ್ಯೂಡ್ ಖಂಡಿತ, ಬಿಕಾಸ್ ನಾವು ಪೇರೆಂಟ್ಸ್ ಏನ್ ಮಾಡ್ತೀವಿ, ನನ್ ಸಿಕ್ಲಿಲ್ಲ, ನಮ್ಮ ಮಗನ್ಗೂ ಇಲ್ಲ ಮಕ್ಳಿಗೆಲ್ಲ ಸಿಗ್ಬೇಕು ಅಂತ ನಾವು ಅವ್ರು ಕೇಳಕ್ ಮುಂಚೆನೆ ಕೊಡ್ತೀವಿ. ಸೊ ಅವ್ರ ವ್ಯಾಲ್ಯೂಸ್ ಗೊತ್ತಾಗಲ್ಲ. ಸೊ ನೀವೇನ್ ಮಾಡಬೇಕು, ಅದನ್ನ ವ್ಯಾಲ್ಯೂ ಹೇಳ್ಕೊಡ್ಬೇಕು. ಅದಕ್ಕೆ ಅದು ಗ್ರಾಟಿಟ್ಯೂಡ್ ಇರಬೇಕು. ದೆನ್ ಹೌ ಇಟ್ ಈಸ್ ಇಂಪ್ಯಾಕ್ಟಿಂಗ್ ದೇರ್ ಲೈಫ್ ಸ್ಟೈಲ್ ವಿತ್ ದೋಸ್ ಕೈಂಡ್ ಆಫ್, ಅದೇನಿದೆ ಅದೆಲ್ಲ ಅವ್ರಿಗೆ ಗೊತ್ತಾಗಬೇಕು.